364 ಕೋಟಿ ಫಂಡ್ ಡೈವರ್ಟ್ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವುದೇ ಕಾರಣಕ್ಕೂ ಮಾಡಿಲ್ಲ, ಇದು ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಆಗಿರುವಂಥದ್ದು ಅನ್ನುವಂಥ ಮಾತನ್ನು ಸುರೇಶ್ ಹೇಳ್ತಾ ಇದ್ದಾರೆ. ಆದರೆ ಈಗ ಮುಡಾ ಸೈಟ್ ಹಂಚಿಕೆಯಿಂದ 56 ಕೋಟಿ ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ವಿರುದ್ಧ ಇಡಿ ಎಫ್ಐಆರ್ನ ದಾಖಲಿಸಿದೆ. IPC ಕೆಲ ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ವಿರುದ್ಧ ಎಫ್ಐಆರ್, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದಂಥ ಆರೋಪ, ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಇಡಿ ತನಿಖೆ ಮಾಡಬಹುದು, ಅಕ್ರಮ ಲಾಭ ಪಡೆದಂತ ಆರೋಪದ ಮೇಲೆ ಇವರ ವಿರುದ್ಧ ಇಡಿ ತನಿಖೆ ಮಾಡಬಹುದು, ಅಕ್ರಮ ಅಂತ ಕಂಡು ಬಂದರೆ ನಿವೇಶನವನ್ನು ಜಪ್ತು ಮಾಡಬಹುದು, ಹೀಗಾಗಿ ನಿವೇಶನಗಳನ್ನು ವಾಪಸ್ ಕೊಟ್ಟಿರಬಹುದು ಅನ್ನುವಂಥ ಮಾತುಗಳು. ನೋಟಿಸ್ ಕೊಟ್ಟು ಸಿಎಂ ಪತ್ನಿ ಸೇರಿದಂತೆ ಕೆಲ ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸಬಹುದು. ಇದು ಸಿಎಂ ವಿರುದ್ಧ ಇಡಿ ಎಫ್ಐಆರ್ ದಾಖಲಿಸಿದೆ. 56 ಕೋಟಿ ರೂಪಾಯಿ ಅಕ್ರಮ ಲಾಭದ ಆರೋಪದ ಹಿನ್ನೆಲೆಯಲ್ಲಿ. ಬರೀ ನಮ್ಮ ಹಿರಿಯ ಪ್ರತಿನಿಧಿ, ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಎಲ್ಲೋ ಒಂದು ಕಡೆಗೆ ಕುತ್ತಿಗೆ ಸುತ್ತಾಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ತುಂಬ ನಿಚ್ಚಳವಾಗಿ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಈಗಾಗಲೇ 56 ಕೋಟಿ ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನುವಂಥ ಸಂಗತಿಗಳು ಗೊತ್ತಾಗಿರುವಂಥದ್ದು. ಆ ಪ್ರೊಸೀಜರ್ ಏನಿರುತ್ತೆ, ಮುಂದೇನು ರಮೇಶ್? ರಂಗನಾಥ್, ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕು. ಏನಂದರೆ ಇಡಿ ನೇರವಾಗಿ ಎಲ್ಲ ಕೇಸಲ್ಲೂ ಕೂಡ ಅವರು ಬರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವುದೇ ಒಂದು ಕೇಸ್ ಇತ್ತು, ಇಡಿ ಡೈರೆಕ್ಟಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು ಅನ್ನೋ ಥರ ಇಲ್ಲ. ಯಾಕಂದರೆ PMLA ಕಾಯ್ದೆ ಅಡಿನಲ್ಲಿ ಇಡಿ ಕಾರ್ಯನಿರ್ವಹಿಸ್ತಾ ಇರೋವಂಥದ್ದು. ಅದರಲ್ಲಿ ಶೆಡ್ಯೂಲ್ಡ್ ಅಫೆನ್ಸ್ ಅಂತಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ಕೇಸಲ್ಲಿ ಆಲ್ರೆಡಿ FIR ದಾಖಲಾಗಿರಬೇಕು. ಅಂಥ ಕೇಸಲ್ಲಿ ಶೆಡ್ಯೂಲ್ಡ್ ಅಫೆನ್ಸ್ ಅಂದರೆ ಇಡಿಗೆ ಯಾವ್ಯಾವ ಕೇಸಲ್ಲಿ ಅಧಿಕಾರ ಇದೆ ಅಂತೇಳಿ ಒಂದು ಲಿಸ್ಟ್ ಮಾಡಿದ್ದಾರೆ. ಆ ಸೆಕ್ಷನ್ ಅಡಿಯಲ್ಲಿ ಎಲ್ಲಾದರೂ FIR ದಾಖಲಾಗಿದ್ದರೆ ಆಗ ಅಷ್ಟೇ ಇಡಿ ಎಂಟ್ರ್ ಆಗ್ಬೋದು. ಅಂದರೆ ಆಲ್ರೆಡಿ FIR ದಾಖಲಾಗಿರಬೇಕು. ಆನಂತರ ಇಡಿ ಬಂದು ಇನ್ವೆಸ್ಟಿಗೇಷನ್ ಮಾಡುತ್ತೆ. ಇಲ್ಲಿ ಈಗ CM ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ FIR ದಾಖಲಾಗಿದೆ. ಅದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಿದೆ 14 ಸೈಟ್ ಏನೋ ಅಕ್ರಮವಾಗಿ ಹಂಚಿಕೆ ಆಗಿದೆ ಅಂತೇಳಿ ಏನು ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು FIR ದಾಖಲಾಗಿದೆ. ಇದರಲ್ಲಿ ಶೆಡ್ಯೂಲ್ಡ್ ಅಫೆನ್ಸಸ್ ಕೂಡ ಇದೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಮತ್ತು IPC ಅಡಿ ಏನೇನು ಸೆಕ್ಷನ್ಸ್ ಇದೆ, ಆ ಸೆಕ್ಷನ್ಗಳು ಇಡಿಗೆ ವ್ಯಾಪ್ತಿಗೆ ಬರುವಂಥ ಸೆಕ್ಷನ್ಗಳಾಗಿದೆ. ಹೀಗಾಗಿ ಇಡಿ ಈಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಂಪೂರ್ಣ ಅಧಿಕಾರ ಇದೆ. ಈಗ ಇನ್ನೊಂದು ಹೇಳ್ತಾ ಇದ್ರಿ, 387 ಕೋಟಿ ಹಣ ವರ್ಗಾವಣೆ ಆಗಿದೆ ಬೇರೆ ಕಡೆ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನಾದರೂ FIR ದಾಖಲಾಗಿದ್ರೆ ಮಾತ್ರ ಇಡಿ ಎಂಟ್ರಿ ಕೊಡ್ಬೋದು. ಕೇವಲ ರಾಜ್ಯಪಾಲರಿಗೆ ಪತ್ರ ಬರೆದಿದ್ರೆ ಅಥವಾ ಏನಾದರೂ ಇನ್ನೂ ಕೂಡ ಏನೋ ಅದು ದೂರಿನ ಹಂತದಲ್ಲೇ ಇದ್ರೆ ಆ ಸಂದರ್ಭದಲ್ಲಿ ಇಡಿ ಎಂಟ್ರಿ ಕೊಡೋಕ್ಕಾಗಲ್ಲ. ಇಡಿ ಎಂಟ್ರಿ ಕೊಡಬೇಕು ಅಂದರೆ ಆಲ್ರೆಡಿ ಒಂದು FIR ಇರಬೇಕು ಮತ್ತು ಆ FIR ಅಲ್ಲಿ ಏನು ಶೆಡ್ಯೂಲ್ಡ್ ಅಫೆನ್ಸಸ್ ಇರಬೇಕು. ಅಂದರೆ ಇಡಿಗೆ ವ್ಯಾಪ್ತಿ ಬರುವಂಥ, ಇಡಿ ಇನ್ವೆಸ್ಟಿಗೇಷನ್ಗೆ ಅಧಿಕಾರ ಬರುವಂಥ ಅಫೆನ್ಸಸ್ ಇದ್ರೆ ಮಾತ್ರ ಇಡಿ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಎಲ್ಲ ಕೆಲಸದಲ್ಲೂ ಮಾಡೋಕ್ಕಾಗಲ್ಲ. ಹೀಗಾಗಿ ಒಂದು ವೇಳೆ ಏನಾದರೂ ಮೈಸೂರಲ್ಲಿ ಏನು ಬೇರೆ ನಿವೇಶನ ಅಂದರೆ ಬೇರೆ ವಿಚಾರಕ್ಕೆ ವರುಣಾ ಹುಬ್ಳಿಗಾಗಲಿ ಅಥವಾ ಕ್ಷೇತ್ರಕ್ಕಾಗಲಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಏನಿದೆ, ಮೂಢ ಹಣ ವರ್ಗಾವಣೆ ಆಗಿದೆ ಅಂತೇಳಿ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂದರೆ ಆಲ್ರೆಡಿ FIR ಆಗಿರಬೇಕು. ಅಂದರೆ ಬೇರೆ ಒಂದು FIR ಆಗಿದ್ರೆ ಆಗ ಇಡಿ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಇನ್ನು ಈ ಕೇಸ್ನಲ್ಲಿ ಈಗ ಏನು FIR ದಾಖಲಾಗಿರೋದ್ರಿಂದ CM ಸಿದ್ದರಾಮಯ್ಯ ವಿರುದ್ಧ 14 ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಇಡಿ ಒಂದು ನೋಟಿಸನ್ನು ಕೊಟ್ಟು ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂಥದ್ದು ಮತ್ತು ಅಕ್ರಮ ಹಣ 56 ಕೋಟಿ ಅಂತ ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಮೂಲ ಏನು ಅಂದರೆ ಈಗ 14 ಸೈಟ್ ಹಂಚಿಕೆ ಆಗಿರುತ್ತೆ ಕಾನೂನು ಬಾಹಿರ ಅಂತೇಳಿ ಇಡಿಗೆ ಅನ್ಸಿದ್ರೆ ಆಗ ಅದನ್ನು ಜಪ್ತಿ ಮಾಡಿ ಅಂತೇಳಿ ಕೋರ್ಟಿಗೆ ಒಂದು ಅರ್ಜಿಯನ್ನು ಕೊಟ್ಟು ಅದನ್ನು ಜಪ್ತಿ ಮಾಡೋದಕ್ಕೂ ಕೂಡ ಇಡಿಗೆ ಅಧಿಕಾರ ಇದೆ. ಹೀಗಾಗಿ ಇಡಿ ಒಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತು ಅಂದರೆ ಎಲ್ಲರಿಗೂ ಕೂಡ ನೋಟಿಸನ್ನು ಕೊಟ್ಟು, ಅಧಿಕಾರಿಗಳಿಗೂ ಕೂಡ ನೋಟಿಸನ್ನು ಕೊಟ್ಟು ಅವ್ರಿಗೆ ಬಂಧಿಸುವಂಥ ಅಧಿಕಾರ ಕೂಡ ಇಡಿಗೆ ಇರುತ್ತೆ. ಹೀಗಾಗಿ ಇಡಿ ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರೆ ಖಂಡಿತ ಅದು CM ಸಿದ್ದರಾಮಯ್ಯ ಪಾಲಿಗೆ ಮತ್ತು ಅವ್ರ ಪತ್ನಿ ಇರ್ಬೋದು ಎಲ್ಲರಿಗೂ ಕೂಡ ಅದು ಸಂಕಷ್ಟ ತಂದೊಡುತ್ತೆ. ಮತ್ತು ಅವರು ವಿಚಾರಣೆಗೆ, ತನಿಖೆಗೆ ಹಾಜರಾಗಬೇಕಾಗತ್ತೆ ಮತ್ತು ಎಲ್ಲ ರೀತಿಯ ಒಂದು ಬಂಧನದ ಭೀತಿ ಕೂಡ ಇರುತ್ತೆ. ಹೀಗಾಗಿ ಇಡಿ ಇನ್ವೆಸ್ಟಿಗೇಷನ್ ಬಹಳ ಕ್ರೂಷಿಯಲ್ ಆಗಿರುತ್ತೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ. ಓಕೆ ರಮೇಶ್, ಧನ್ಯವಾದ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.